ಕರ್ಣ, ಕೃಷ್ಣ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಬೇಕು. ಪಾಂಡವರ ಪಕ್ಷಪಾತಿಯಾದ ಪರಮ ಪುರುಷೋತ್ತಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರ್ಶಿ ಕರೆದಿರಲು ಕಾರಣವೇನು ಪರಮಾತ್ಮ? ಕರ್ಣ, ಕುಲಹೀನದಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡು ಬರ್ತಿಲ್ಲವಲ್ಲ ಕರ್ಣ. ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ವಲ್ಲ ಪರಮಾತ್ಮ? ಕರ್ಣ, ಪರಮಾತ್ಮ, ನನ್ನ ನುಡಿಯ ಸಂತೋಷದಿ ಆಲಿಸುವೀರ, ನನ್ನ ನುಡಿಯ ಸಂತೋಷದಿ ಆಲಿಸುವೀರ, ಮಾತೆ ಕುಂತಿಯ ಅವರ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ, ನಮಬೇಯದಿದಾನ ಶೂರ ಕರ್ಣ. ಕರ್ಣ, ನಮಬೇಯದಿ ಶೂರ, ನಿನ್ನ ಚರಿತ್ರೆಯೋ ಆಶ್ಚರ್ಯಕರ. ಪರಮಾತ್ಮ, ನಿನ್ನ ಚರಿತ್ರೆಯೋ ಆಶ್ಚರ್ಯಕರ, ನಿನ್ನ ಚರಿತ್ರೆಯೋ ಆಶ್ಚರ್ಯಕರ. ಸೂತನು ಅನಾಥನಲ್ಲವೋ ಚಂದ್ರಕುಲಾದೇಶನೇನೋ, ಸೂತನು ಅನಾಥನಲ್ಲವೋ ಚಂದ್ರಕುಲಾದೇಶನೇನೋ, ಪಾಂಡವರೋಳು ಸೇರಿ ಸುಖದಿ ಕರ್ಣ. ಕರ್ಣ, ಪಾಂಡವರೋಳು ಸೇರಿ ಸುಖ ಬಾಳುವಿ ಬಾರ ನೀನು ಕ್ಷೇಮವೇ, ಬಾಳುವಿ ಬಾರ ನೀನು ಕ್ಷೇಮವೇ, ಬಾಳುವಿ ಬಾರ ನೀನು ಕ್ಷೇಮವೇ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ, ವೀರವರ ರವಿ ಕುವರ, ವೀರವರ ರವಿ ಕುವರ, ವೀರವರ ರವಿಕುಮಾರ. ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯದೇವನೇ ನಿನ್ನ ಜನಕನು, ಪರಮ ಪಾವನೆಯಾದ ಕುಂತಿದೇವಿಯೇ ನಿನ್ನ ಎತ್ತ ತಾಯಿ, ಪಾಂಡವರೈವರು ನಿನ್ನ ಸಹೋದರರು ಕರ್ಣ. ಪರಮಾತ್ಮ, ಆರು ಬದುಕಿಹರಯ್ಯ ಹರಿ ನಿನ್ನ ನಂಬಿ, ಈರೇಳು ಲೋಕದಲ್ಲಿ ಒಬ್ಬರನು ಕಾಣೆ, ಒಬ್ಬರನು ಕಾಣೆ.
ಪರಮಾತ್ಮ ಕರ್ಣ ನೆಲವ ಬೇಡಲು ಹೋಗಿ ಬಲಿಯ ಭೂಮಿಗೆ ತುಳಿವೆ ಕೃಷ್ಣ ಕರ್ಣ ನೆಲವ ಬೇಡಲು ಹೋಗಿ ಬಲಿಯ ಭೂಮಿಗೆ ತುಳಿವೆ ಹಾಲನುಣಿಸಲು ಬಂದ ಕೂದಲಿಯ ನೀ ಕೊಂದೆ ಹಾಲನುಣಿಸಲು ಬಂದ ಕೂದಲಿಯ ನೀ ಕೊಂದೆ ಸುಲಭದಲ್ಲಿ ನೆಲೆಗರಿತು ಮಾವ ಕಂಸನ ಕೊಂದೆ ಕೃಷ್ಣ ಸುಲಭದಲ್ಲಿ ನೆಲೆಗರಿತು ಮಾವ ಕಂಸನ ಕೊಂದೆ ಸುಲಭದಲ್ಲಿ ನೆಲೆಗರಿತು ಮಾವ ಕಂಸನ ಕೊಂದೆ ಏ ಹರಿ ಆರು ಬದುಕಿ ಹರಯ್ಯ ಹರಿ ನಿನ್ನ ನಂಬಿ ಈರೇಳು ಲೋಕದಲ್ಲಿ ಒಬ್ಬರನ್ನು ಕಾಣೆ ಒಬ್ಬರನ್ನು ಕಾಣೆ ಒಬ್ಬರನ್ನು ಪರಮಾತ್ಮ ಕರ್ಣ ಬಹಳ ಚೆನ್ನಾಗಿದೆ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ಮರೆತಿದ್ದನು. ಇದೋ ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿ ವಂಚುತ್ತಿರೆಯ ದೇವ. ಕರ್ಣ ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲೆ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನು ದೇವ? ಹೇಗಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳ ಸಹಾಯದಿಂದ 5 ಮಂತ್ರಗಳ ಉಪದೇಶಗಳನ್ನು ಹೊಂದಿದಳು. ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕಪವಾದಕ್ಕೆ ಹೆದರಿದ ಕುಂತಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಆನಂತರ ಸೂತರ ಕೈಗೆ ಸಿಕ್ಕಿ ಅವರ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಕರ್ಣ ಪರಮಾತ್ಮ, ಪಾಂಡುಕುವರ ಸೇರುತ್ತ ನೀನು ಪಾಂಡುಕುವರರ ಸೇರುತ್ತ ನೀನು ಕರೆಯನು ಕೊರೆಯೈ ಧರ್ಮದಲ್ಲಿರುತ್ತ. ಪರಮಾತ್ಮ, ದೊರೆಯನು ಕೊರೆಯೈ ಧರ್ಮದಲ್ಲಿರುತ್ತ ಕನುಕರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ನೀವಾರೈ ನೀವಾರೈ ಚರಣರ ಪೊರವನ. ಪರಮಾತ್ಮ, ಶರಣರ ಪೊರವನ ದಾನ ಶೂರನೆ ನಾಪಿಯ ಬಿರುದ ದಾನ ಶೂರನೆ ನಾಪಿಯ ಬಿರುದ ನೆರೆಸಿಗ ನಿಜ ವರಗುಣ ಬೀಲ ನೆರೆಸಿಗ ನಿಜ ವರಗುಣಶೀಲ ಪರಯುತ ಪ್ರೇಮಿ ನಿಷ್ಕೃತಗಾಮಿ. ಪರಮಾತ್ಮ, ಪರಯುತ ಪ್ರೇಮಿ ನಿಷ್ಕೃತಗಾಮಿ ಬಾನಿಷ್ಕಾಮಿ.
ಶರಣರ ಪೊರೆವನೆ ಪರಮಾತ್ಮ ಸುರಗಿರ ಶರದರ ಶರಣರ ಪೊರೆವನ್ ಮಾತನು ಪ್ರೇಮದಿ ಆಲಿಸುವೀರ ಮಾತನು ಪ್ರೇಮದಿ ಆಲಿಸುವೀರ ಲಾಲಿಸುವೀರ 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 ಕರ್ಣ ಪರಮಾತ್ಮ ಈಗಲೂ ನೀನು ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ಸಮಂತ ರಾಜರನ್ನು ನಿನ್ನ ಪಾದದ ಮೇಲೆ ಕೆಡವಿ ಈ ರತ್ನಖಚಿತವಾದ ಸಿಂಹಾಸನವನ್ನು ಏರಿ ರಾಜ್ಯಭಾರವನ್ನು ಮಾಡುವಂತೆ ನನ್ನ ಸಂಗಡ ಬಾ ಕರ್ಣ. ಓ ಪರಮಾತ್ಮ, ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ. ಕೃಷ್ಣ, ಇದು ಸತ್ಯ ಸಂಗತಿಯೇ? ಕರ್ಣ, ಪರಮಾತ್ಮ, ನೀನು ಆರಾಧಿಸುತ್ತಿರುವ ಆ ಸೂರ್ಯದೇವನಾಣೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಓ ನನ್ನ ಭಾಗದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ. ಒಂದು ಕಡೆ ಆಶ್ರಯ ನೀಡಿ ಆದರಿಸಿ ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದನೆಯಲಿ ನೊಂದೆ. ಪರಮಾತ್ಮ, ಇಂದು ವದನ ಅಪನಿಂದನೆಯಲಿ ಬೆಂದೆ ಬಂದ ವಿಮೋಚನೆ ಮಾರ್ಗವನರಿಯದೆ. ಪರಮಾತ್ಮ, ಬಂದ ವಿಮೋಚನೆ ಮಾರ್ಗವನರಿಯದೆ ದೇವಾ ಶೋಧನೆ ಏನಿದು ವಿಧಿಶಾಪ ಪಾರಿಯಾದೆ ಪರಿತಾಪಗೀಡಾದೆ ದೇವಾ ಶೋಧನೆ ಏನಿದು ವಿಧಿಶಾಪ. ಪರಮಾತ್ಮ, ಜನ್ಮ ರಹಸ್ಯದ ಅಂತರ್ಯವರಿದು ಜನುಮದಾತೆಯ ನಿರ್ದಯವರಿದು ಕೃಷ್ಣ ಕೃಷ್ಣ ಪರಮಾತ್ಮ, ಜನ್ಮ ರಹಸ್ಯದ ಅಂತರ್ಯವರಿದು ಜನುಮದಾತೆಯ ನಿರ್ದಯವರಿದು ಜೀವಿತಲೇ ಪರಿ ಸಹಜರ ಸಮಗೂಡಿ ಜೀವಿತಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ. ಪರಮಾತ್ಮ, ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ವಿಧಿಶಾಪ ಪಾಪಿಯಾದೆ ಪರಿತಾಪಗೀಡ ದೇವಾ ಶೋಧನೆಯೇನಿದು ವಿಧಿಶಾಪ 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 ವಿಧಿಶಾಪ. ಪರಮಾತ್ಮ, ಒಂದು ಕಡೆ ಆಶ್ರಯ ನೀಡಿ ಆದರಿಸಿದ ಕೌರವ ಪ್ರಭು, ಮತ್ತೊಂದು ಕಡೆ ಸೋದರರ ವಾತ್ಸಲ್ಯ ಎಂಬ ಪಾಶವನ್ನು ಕೊರಳಿಗೆ ಸುತ್ತುತ್ತಿರುವ ಪಾಂಡವರು. ಇವರಿರುವರಲ್ಲಿ ಯಾರನ್ನು ಆಶ್ರಯಿಸಲಿ, ಯಾರನ್ನು ತೀರಿಸಲಿ? ಅಯ್ಯೋ ಪರಮಾತ್ಮ, ದಿಕ್ಕೇ ತೋಚದಂತಾಗಿದೆಯಲ್ಲ ದೇವ.
ಕರ್ಣ, ಪರಮಾತ್ಮ, ಮನಸ್ಥೈರ್ಯವನ್ನು ನಾಶಪಡಿಸಿಕೊಳ್ಳಬೇಡ. ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡಿರುವನು. ಈಗ ನೀನನ್ನು ಯಾರನ್ನು ಆಶ್ರಯಿಸಿವೆಯೋ ಯಾರನ್ನು ತ್ಯಜಿಸಿವೆಯೋ ನೀರೇ ನಿರ್ಧರಿಸಿಕೊ. ಕರ್ಣ, ಪರಮಾತ್ಮ, ನಿನ್ನನ್ನು ನೋಡಿದಾಗಲೆಲ್ಲ ಕುಂತಿದೇವಿಯು ದೇವ ಆ ಕರ್ಣನ್ಯಾರು, ಆತನನ್ನು ನೋಡಿದರೆ ನನ್ನ ಮನಸ್ಸಿನಲ್ಲಿ ಮುರುಕ ಉಂಟಾಗುವುದೆಂದು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬಲು ಸಂಭ್ರಮದಿಂದ ಬರುವ ಆಕೆಯನ್ನು ನೊಯಿಸಬೇಡ. ಎಷ್ಟೇ ಆಗಲಿ ಎತ್ತ ಕರಳು ಬಹಳ ಜೋಕಿ. ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಹೊರಡಲೇ? ತಮ್ಮ ಚಿತ್ತ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಆ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನನು ಅವನು ನನ್ನ ತಮ್ಮನೇ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ತಮ್ಮಂದಿರೇ. ಕುಂತಿದೇವಿ, ಮಾದ್ರಿದೇವಿ, ಪಾಂಡುರಾಜರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮಾನವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಆನಂದ ಪರಮವೈರಿ ಅರ್ಜುನ ಅವನು ನನ್ನ ಅನುಜನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆಯನ್ನು ಮಾಡಿರುವನಲ್ಲ. ನಿನ್ನ ಶಿರಸ್ಸನ್ನು ಭೂಮಿಗೆ ಉಳಿಸಿ ರಕ್ತದ ಮುಡಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಲ್ಲಿ ಹೇಗೆ ನೋಡಲಿ? ಅಯ್ಯೋ ಪರಮಾತ್ಮ, ಇದುವರೆಗೂ ಬಂಧು ವರ್ಗದವರು ಯಾರೆಂದೇ ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಹೀಗಿರುವಲ್ಲಿ ಆ ಪಾಂಡವರನ್ನು ಕೊಲ್ಲಲೇ ಅಥವಾ ಉಳಿಸಲೇ? ಕೊಲ್ಲಲೇ ಪಾಂಡು ಕುಮಾರರನ್ನ, ಕೊಲ್ಲಲೇ ಕೊಲ್ಲಲೇ ದುರದೋಳ್ ತಮ್ಮಂದಿರನ್ನ, ಕೊಲ್ಲುವುದೇ ಕೊಲದನಾಂ ಬಿಟ್ಟೊಡೆ, ಕೊಲದನಾಂ ಬಿಟ್ಟೊಡೆ ಕೌರವೇಂದ್ರನು ಈ ದರೆಯೋಳ್ ಸುಖ ಸಂಪತ್ತಿ ನಿಂಬಾಳ್ವನೇ. ಛಲದಿಂ ಪಾರ್ಥನ ರುಂಡವಂ ತರಿದು, ಛಲದಿಂ ಪಾರ್ಥನ ರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲಾಗದೆ ಪಾರ್ಥನ ಘೋರ ಸೆರೆಗೆ ತುತ್ತಾಗಲೇ ನಾಂ ಸಾಯಲೇ. ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ, ಕಳೆದಿ ಪರಿಭವ ಸವೆಸಿದೆ ಜೀವ, ಕಳೆದಿ ಪರಿಭವ ಸವೆಸಿದೆ ಜೀವ, ಸರ್ವೇಶ ಕೊಡುತ್ತಿರ ವಿಭವ, ಸರ್ವೇಶ ಕೊಡುತ್ತಿರ ವಿಭವ, ಜ್ವಲಿಸುವುದನ ಭರತ ವಿರಾಜ, ಕಲುಷಿತ ಮನರ ವ್ಯಾಕುಲ ಭಾವ, ಜ್ವಲಿಸುವುದನ ಭರತ, ಜ್ವಲಿಸುವುದನ ಭರತ, ಜ್ವಲಿಸುವುದನ ಭರತ. ದೇವ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನದಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದೆದ್ದು ಆಯಿತು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದು ಬಿದ್ದು ಬದುಕಿರುವ 4-6 ದಿನಗಳಾದ ಸುಖವಾಗಿರೋಣವೆಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ. ಪಾಂಚಾಲಿ ದೇವಿ, ಪ್ರಿಯತಮೆ, ಇವಳೇಕೆ ಚಿಂತ ಮರ್ತನಾಗಿರುವಳು? ಏನಾಯಿತು ಪ್ರಿಯತಮೆ? ಚಿಂತ ಮರ್ತ.
ಲೋಕವೇಕೆ ಬಿಡು ಚಿಂತೆ ಮನದು ಕೊಡು ದುರಾತ್ಮರವರನ್ನು ಒಲಿಸುವ ನಾಮ್ರಣದಿ ಎನ್ವೈರಿಗಳನ್ನು ಸಿಗಯುವ ನಾಮ್ರಣದಿ ದೇವಿ ಪ್ರಾಣೇಶ್ವರ ಲೋಕವೇಕೆ ಬಿಡು ಚಿಂತೆ ಮನದು ಕೊಡು ದುರಾತ್ಮರವರನ್ನು ಸಿಗಯುವ ನಾಮ್ರಣದಿ ಎನ್ವೈರಿಗಳನ್ನು ಸಿಗಯುವ ನಾಮ್ರಣದಿ ದೇವಿ ಸಿಗದವರ ಎದೆಯ ಬಗೆಯುತ್ತಲಿರುದಯ ಸಿಗದವರ ಎದೆಯ ಬಗೆಯುತ್ತಲಿರುದಯ ಬಿಸಿ ರಕ್ತದೋಳ್ ನಿನ್ನ ಮುಡಿ ಕಟ್ಟಿಸುವನ ನಿಜವೇ ಸ್ವಾಮಿ ಬಿಸಿ ರಕ್ತದೋಳ್ ನಿನ್ನ ಮುಡಿ ಕಟ್ಟಿಸುವನ ಪಾಂಡವರ ಪತ್ನಿ ಎಂದೆನಿಸಿ ದೊರೆಯೋಳು ದೇವಿ ಪಾಂಡವರ ಪತ್ನಿ ಎಂದೆನಿಸಿ ದೊರೆಯೋಳು ಕೆಚ್ಚರೆಯ ನಾರಿಯಂ ತಿರದಯಿ ಪರಿಯೋಳು ಕಚ್ಚರೆಯ ನಾಡಿಯಂ ತಿರದಯಿ ಪರಿಯೋಳು ಪಾಂಚಾಲಿ ಲೋಕವೇಕೆ ಬಿಡು ಚಿಂತೆ ಮನದು ಕೊಡು ದುರಾತ್ಮರವರನ್ನು ಒಲಿಸುವ ನಾಮ್ರಣದಿ ಎನ್ವೈರಿಗಳನ್ನು ಸಿಗಯುವ ನಾಮ್ರಣದಿ ಪಾಂಚಾಲಿ ದೇವಿ ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ ಏನಾಯಿತು ಪ್ರಿಯತಮೇ ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ ಈ ದ್ರೌಪದಿ ಅಳವಿಗೆ ಒಂದಲ್ಲ 10 ಕಾರಣಗಳಿರುವವು ನೀವು ಪುರುಷರು ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದಾದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು ಹೇ ದೇವ ಇಂತಹ ಅಪರಾಧಿನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ತಂದೆ ಪಾಂಚಾಲಿ ದೇವಿ ಅಳಬೇಡ ಪಾಂಚಾಲಿ ಅಳಬೇಡ ಸ್ತ್ರೀಯರ ಪರಧೀನತೆಯು ನಮ್ಮ ಸಮಾಜದ ನೇಮ ಅಲ್ಲದೆ ಭಗವತ್ ಸ್ವರೂಪದ ಋಷಿಗಳ ಆಜ್ಞೆ ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ಲಿ ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಟಿಬೇಕು ನಿಮ್ಮಂತಹ ಪತಿಗಳನ್ನು ದೇವಿ ಅಣ್ಣನ ಪಾಂಚಾಲಿ ಅಣ್ಣನು ಮಾಡಿದ ಒಂದು ದಿನ ಅವಿವೇಕತನದಿಂದ ಈ ನಿಂದನೆಯು ಸಾಯುವರೆಗೂ ತಪ್ಪಿದ್ದಲ್ಲ ಅಣ್ಣನು ಮಾಡಿದ ಅಪರಾಧಗಳನ್ನು ಶ್ರಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಂಡನಲ್ಲವೇ ಆದುದ್ದಾಗಿ ಹೋಯಿತು ಅದನ್ನು ಮರೆತು ಬಿಡು ಏಕೆ ಈ ದಿನ ಹಿಂಗಾಗಿರುವೆ ಎನ್ನೊಡನೆ ತಿಳಿಸಬಾರದಿ ತಿಳಿಸುತ್ತೇನೆ ಪ್ರಾಣೇಶ್ವರ ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರೇನು ಪಾಂಚಾಲಿ ಅದು ಇಂದಿನ ಮಾತು ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ ಈ ದಿವಸ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು ಅವಳು ನನ್ನನ್ನು ನೋಡಿ ನಕ್ಕು ನಿನ್ನ ಪತಿಗಳು ವಾಸಕ್ಕಾಗಿ ಅದು ಗ್ರಾಮಗಳನ್ನು ಬಿಡಲು ದೂತನ್ನು ಕಳುಹಿಸಿದ್ದಾರೆ ಇನ್ನೇನು ಸಂಧಿ ಆಗುವುದು ಆಗ್ಲಾದ್ರೂ ಬಿಚ್ಚಿರುವೆ ನಿನ್ನ ಮುಡಿಯನ್ನು ಕಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣಿ ಏನು ಆ ದುರ್ಯೋಧನನು ಪುನಃ ಸಂಧಿಗೆ ಪ್ರಯತ್ನ ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು ಅದರಲ್ಲಿ ಪಾಂಚಾಲಿ ರಾಯಭಾರಕ್ಕೆ ಹೋದವರು ಯಾರು ಮತ್ತಿನ್ಯಾರು ನಮ್ಮಣ್ಣನಾದ ಶ್ರೀಕೃಷ್ಣನಲ್ಲವೇನು ಏನು ಆ ಗೋಪಾಂಗಣಿಯರ ವಿಳಾಸ ವಿಭ್ರಮ ಮಗ್ನನಾದ ಯದುಪತಿಯು ಯುದ್ಧವು ಮರೆಯುವುದು ಸಹಜ ದ್ವಾರಕ್ಕಿಂದ ಅರ್ಜುನನು ಹಿಂದಿರುಗಿದಾಗಲೇ ಹೀಗಾಗಿರಬಹುದೆಂದು ನಾನು ತಿಳಿದಿದೆ ಪಾಂಚಾಲಿ ಪ್ರಿಯತಮೆ ದೇವಿ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ ಏನೆಂದು ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಭಾನುಮತಿ ಎಂಬುದಾಗಿ ಬಾಪು ಪಾಂಚಾಲಿ ಬಾಪು ಒಳ್ಳೆ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ ನೀನು ನಮ್ಮ ಸಂಗಡ ಕದನಕ್ಕೆ ಬರುವುದಲ್ಲಿಯೇ ನೀನು ಚಾತುರತೆಯನ್ನು ಮುಗಿಸಿದೆ ಎಂದು ನಾನು ತಿಳಿದಿದೆ ಬಾ ಪಾಂಚಾಲಿ ಬಾ ಬಾ ಎನ್ನ ತೊಡೆಯ ಮೇಲೆ ಕುಳಿತುಕೋ ಪ್ರಿಯತಮೆ ಪ್ರಾಣೇಶ್ವರ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸಬಾರದೆ ಬಾಯನ್ನ ತೊಡೆಯ ಮೇಲೆ ಕುಳಿತು ಮೊದಲು ಕಟ್ಟಿಸಿ ಪ್ರಾಣೇಶ್ವರ ಆಮೇಲೆ ಕುಳಿತುಕೊಳ್ಳುತ್ತೇನೆ ಜಾಣೆ ಮುದ್ದಾಡುವೆನು ಬಾರಿ ಜಾಣೆ ಮುದ್ದಾಡುವೆನು ಬಾರಿ ಧೀಮನ ಪ್ರೇಮದ ಪ್ರೇಯಸಿ ನೀನೇ ದೇವಿ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಜಾಣೆ
ಮುದ್ದಾಡುವೆನು ಬಾರಿ ದೇವಿ. ಹೊರು ಕುಲ ಅದಮರ ಕೆಣಕು ತೆರಣದೋಳು ದೇವಿ. ಹೊರು ಕುಲ ಅದಮರ ಕೆಣಕು ತೆರಣದು ಕುರು ವಂಶವನೇ ನಾಸವದೈವೆ ದೇವಿ. ಹೊರು ವಂಶವನೇ ನಾಸವದೈವೆ ದುರುಳದು ಶ್ವಾಸನವಡಲನು ಬಯದು ದುರುಳದು ಶ್ವಾಸನವಡಲನು ಬಯದು ಋಣದಲ್ಲಿ ದುರುಳರ ಶಿರವನೆ ಕಡವೆ ಜಾನೆ ಮುದ್ದಾಡುವೆನು ಬಾರಿ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಜಾನೆ ಮುದ್ದಾಡುವೆನು ಬಾರಿ ಸಮಯ ಪರಿಭವ ಮರೆತಿಹನೇನೆ ದೇವಿ. ಸಮಯ ಪರಿಭವ ಮರೆತಿಹನೇನೆ ಮಾಡಿದ ಶಪಥವ ಮರೆಯುವೆನೇನೆ ಮಾಡಿದ ಶಪಥವ ಮರೆಯುವೆನೇನೆ ಇದಕ್ಕೆ ಚಿಂತಿಸಬೇಕು ಪ್ರತಾಪುವರಿಯೇ ಇದಕ್ಕೆ ಚಿಂತಿಸಬೇಕು ಪ್ರತಾಪುವರಿ ಬೇಚಿದ ಮುಡಿಯನ್ನು ಕಟ್ಟಿಸುವೇನೆ. ಹೌದು ಬೇಚಿದ ಮುಡಿಯನ್ನು ಕಟ್ಟಿಸುವೇನೆ ಜಾನೆ ಬೋಲು ಜಾನೆ ಬಹು ಜಾನೆ ಪಾಂಚಾಲಿ ದೇವಿ. ಪ್ರಾಣೇಶ್ವರ ಪುನಃ ನಿನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯವನ್ನು ಕೇಳಲು ಅಪೇಕ್ಷಿಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನನು. ನೀವ್ ಆಡದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ ಪ್ರಾಣೇಶ್ವರ. ಆದ್ರೆ ಏನ್ ಮಾಡಲಿ? ಎಷ್ಟಾದ್ರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇನು? ಪಾಂಚಾಲಿ ಗುರುಳ ಕೌರವರನ್ನು ಮರಣಗಳಿಸದ ಹೊರಗಳಿರಲು ಬಿಡುವನೇ ದುರುಳ ಕೌರವರನ್ನು ಮರಣಗಳಿಸದ ಹೊರೆಯಲ್ಲಿರಲು ಬಿಡುವನೆ ರಣದಲ್ಲವರ ರಕ್ತಪಾನ ಮಾಡಲಿರುವನೆ ದೇವೆ. ರಣದಲ್ಲವರ ರಕ್ತಪಾನ ಮಾಡಲಿರುವನೆ ದೇವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಚ್ಚಿಕೊಳ್ಳುವೆ ಪರದೆ ಮೆಚ್ಚಿಕೊಳ್ಳುವೆ ದೇವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಚ್ಚಿಕೊಳ್ಳುವೆ ಪರದೆ ಮೆಚ್ಚಿಕೊಳ್ಳುವೆ ಗರ್ವದ ಕೊಡ ತಟ್ಟಿದವನ ಕುಟ್ಟಿಕೊಳ್ಳುವೆ ಗನೆಯ ಕುಟ್ಟಿಕೊಳ್ಳುವೆ. ಗರ್ವದ ಕೊಡ ತಟ್ಟಿದವನ ಕುಟ್ಟಿಕೊಳ್ಳುವೆ ಗನೆಯ ಕುಟ್ಟಿಕೊಳ್ಳುವೆ. ಗುರುಳ ಕೌರವರ ಅನ್ನು ಮರಣಗಳಿಸದೆ ದೊರೆಯಲಿರಲು ಬಿಡುವೆನೆ ರಣದಲ್ಲವರ 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 ರಕ್ತಪಾನ ಮಾಡಲಿರುವನೆ. ಪಾಂಚಾಲಿ ನನ್ನನ್ನು ಕೆರಳಿಸಬೇಡ. ನಾನು ಈಗ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯೆಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಬಹು ಆತುರದಿಂದ ಸಂಧ್ಯೆಯನ್ನು ನಿರಾಕರಿಸುವೆನು. ಧರ್ಮರಾಯನು ದುರ್ಯೋಧನ ನಂತರ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಿನ್ಯಾರು ಶಕ್ತರಲ್ಲ. ಅರ್ಜುನ, ಈ ಬಾರಿ ಭೀಮಸೇನನ ಕೋಪಕ್ಕೆ ಈ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅದು ಇಂದಿಗೆ ನಿಶ್ಚಯವಾಯಿತು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ?
ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ನನ್ನ ಬಿರುಗುದಲು ಸರಿಯಾದ ಉತ್ತರವನ್ನು ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗಾರ ಮೇಲೂ ಕೋಪವೂ ಇಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ವಿಷಯವನ್ನು ತಿಳಿಸಬೇಕೆಂದಿರುವೆನು. ಅದು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸಿಬಿಡುವೆನು. ಯುದ್ಧಕ್ಕಾಗಿ ನಿನ್ನ ಅನುಮತಿಯಾಗಲಿ, ಅರ್ಜುನನ ಸಹಾಯವನ್ನಾಗಲಿ ಅಪೇಕ್ಷಿಸುವುದಿಲ್ಲ. ನಾನು ಈ ನನ್ನ ಗದೆ ಇವೆರಡೇ ಸಾಕು. ನೀವು ನಿರ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರೇ, ನಾನು ನನ್ನ ಪ್ರತಿಜ್ಞೆ ಅಂತ ನಡೆಯುವೆನು. ಸಹೋದರ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನು ಚಿತ, ದುಡುಕಿ ಸಮರ ಬಯಸುವುದನು ಚಿತ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪದಿ, ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪದಿ, ಕುರು ಸಂಜಾತರ ನರಳಿಸದಿರುವುದೇ, ಗುರು ಸಂಜಾತರ ನರಳಿಸದಿರುವುದೇ, ತಾಳಿದವರ ಮುಂದೆ ಬಾಳಿಹರು ಎಂಬ, ತಾಳಿದವರ ಮುಂದೆ ಬಾಳಿಹರು ಎಂಬ, ಹಿರಿಯರ ಮಾತಿದು ಮರೆಯುವುದನು ಚಿತ, ಹಿರಿಯರ ಮಾತಿದು ಮರೆಯುವುದನು ಚಿತ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನನ್ನಲ್ಲಿಲ್ಲ. ಆದರೂ ಸಾವುಧಾನ ಚಿತ್ತನಾಗೂ ಸಹೋದರ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯವನು. ಅವನ ಪಾಂಚಾಲಿ, ಮಾಲಿನಿ ಮನದ ವೇದನೆ ನೀಗಿತು, ಸಮಯವಿದೆಂತರಿತೆಯ ತರುಣಿ, ಏತಗೆ ಇದು ಗುಡವು ತರುಣಿ. ಮಾಲಿನಿ ಮನದ ವೇದನೆ ನೀಗಿತು, ಸಮಯವಿದೆಂತರಿತೆಯ ತರುಣಿ, ಏತಗೆ ಇದು ಗುಡವು. ಧರ್ಮಜ ನಮ್ಮಯ ನಿರ್ಮಲ ಪ್ರಾಸುವು, ಧರ್ಮಜ ನಮ್ಮಯ ನಿರ್ಮಲ ಪ್ರಾಸುವು, ಮೀರುವುದನುಚಿತ ಪರಿಸಿಸದೆ ನುಡಿಯ, ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ, ಕೈಪದು ಮನವನ್ನು ತಾಪವ ತರುಣಿ, ಕೈಪದು ಮನವನ್ನು ತಾಪವ ತರುಣಿ. ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲರು ಬೇಳೆ ಪೊರಗಲು ಸರಿಯ, ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲರು ಬೇಳೆ ಪೊರಗಲು ಸರಿಯ. ಸಾರ ಸಾಕ್ಷಿಣಿ ಅರಿಯದ ಈ ಪರಿ, ಸಾರ ಸಾಕ್ಷಿಣಿ ಅರಿಯದ ಈ ಪರಿ, ಏಕಿಂತು ನೀನಿಂತು ವಿಘಾತ ಪಡುವೆ, ಏಕಿಂತು
ವೇದನೆ ನೀಡಿತು ಸಮಯವಿದೆಂದರಿತೆಯ ತರುಣಿ ಏತಗೆ ಈ ಮುಗುಡವು. ಪಾಂಚಾಲಿ ಏಕೆ ಚಿಂತಿಸ್ತ? ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ದ್ರೌಪದ, ಯುದ್ಧವು ಎಂಥ ಘೋರ ಕೃತ್ಯವೆಂಬುದು ನೀನಿನ್ನೂ ತಿಳಿದಿಲ್ಲ. ಇಂದು ಅಭಿಮಾನಕ್ಕೆ ವಶರಾಗಿ ನಾವುಗಳು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಆ ವಿಚಾರವಾಗಿ ನಾವುಗಳು ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಾನಕ್ಕಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದೌಮ್ಯನ ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದ್ರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣಕೂಟ ಎಂಬ ಕನಿಷ್ಠ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಏನಿದು, ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಗಳು ನಾನು ಕೇಳುವುದರಿಂದ ನಾಗುವ ಪ್ರಯೋಜನವೇನು? ನಿನ್ನ ವರ್ತನೆ ಪುರಸ್ಕಾರವು ನಿಮಗಿರಲಿ, ಪ್ರತಿಜ್ಞೆ ಅಂತ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ಸಮಾಧಾನರಾಗಿ. ಯದುಪತಿ ನಮ್ಮನ್ನು ನೋಡಗ ತೈತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆ ಸಮಾಚಾರ ತಿಳಿದು ಬಳಿಕ ನಿಮಗೆ ಚಿಂತೆ ಮಾಡಿ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ಪಾಂಡುಪುತ್ರರೇ, ವಿಜಯಶಾಲಿಗಳಾಗಿರಿ. ಪರಮಾತ್ಮ, ತಾವು ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು ಧರ್ಮನಂದನ. ಯಾರು? ಪಾಂಚಾಲಿ, ನನಗಿನ್ನಿಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲೇ ನನಗೆ ತೋರಿಸಿದಂತೆ ನಾನು ಮಾಡುವೆನು. ಪ್ರಾಣೇಶ್ವರ, ಪ್ರಾಣೇಶ್ವರ, ಏಕಿಷ್ಟ ಅವಸರ? ಸ್ವಲ್ಪ ಸಮಾಧಾನರಾಗಿ. ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮನಂದನ. ನಾನಿನ್ನು ತೊಡೆಯಲಾರೆ ರುಕ್ಮಣಿಪತಿ. ಸರಸು ಮಾಡಿ ವಂಚೆ ಕಾಯ್ದು ಕಿಚ್ಚನೆ ಲಭಿಸುವ ಆ ಸಂಧಿಯ ಸಮಸ್ತ ಮಾತುಗಳೆಲ್ಲ ನನಗೆ ಬೇಡ. ಅಣ್ಣನ ಅಪೇಕ್ಷೆ ಅಂತ 5 ಗ್ರಾಮಗಳಿಗೆ ಸಂಧಿ ಆಯ್ತು ಅಷ್ಟೇ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ಕೃಷ್ಣ, ನಿನ್ನ ಅಭಿಮಾನವ ಮತವ. ಅರ್ಜುನನು ಸಂಧಿಗಾಗಿ ಅರ್ಜುನನು ಬಳೆಯನ್ನು ತಟ್ಟಿದನು. ಆ ಸಂಧಿ ಹೆಸರಿನಲ್ಲಿ ನಮಗೆಲ್ಲರಿಗೂ ಸೀರೆಯನ್ನು ಉಡಿಸಲು ವರ್ಣಿಸುತ್ತಿರುವೆ. ಯಾವುದ ವರ್ಧನಿ, ಈ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ಇಷ್ಟೊಂದು ಅಸಹನೆ ಏಕೆ? ತಾಳ್ಮೆಯಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳಯ್ಯ. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ ಎಂದು ನಾನು ಮೊದಲೇ ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಛಂದಾನದೊಡನೆ ಈ ಚಂಡ ಭೀಮನಿಗೆ ಅದಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು? ಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಭೀಷ್ಮ, ದ್ರೋಣ ಇನ್ನು ಮುಂತಾದವರು ಸಹ ಎಲ್ಲ ಒಪ್ಪಿದರು. ಪರಮಾತ್ಮ, ನನಗಿನ್ನಿಲ್ಲಿ ಕೆಲಸವಿಲ್ಲ. ಈ ದುವಾರ್ತೆಯನ್ನು ನಾನು ಕೇಳಬೇಕೆಂಬ ನಿಶ್ಚಯ ಆಯಿತು. ಸಾಧಿಸು ಕೃಷ್ಣ, ಚೆನ್ನಾಗಿ ಸಾಧಿಸು. ಸಹೋದರರೇ, ಈ ಅಪೌರುಷದ ಫಲವನ್ನು ನೀವೇ ಭಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇರಿ ನೀನು ನಿರಾಸರಾಗಬೇಡ. ಈ ಭೀಮನು ಬದುಕಿದ್ದರೆ ಈ ನಿನ್ನ ಬಿಚ್ಚಿದ ಮುರಿಯನ್ನು ಕಟ್ಟಿಸುತ್ತೇನೆ. ಭೀಮಸೇನ, ನಿಲ್ಲಯ್ಯ, ನಿಲ್ಲು. ನೀನು ನಿಜವಾಗಿಯೂ ಇಡಂಬ ಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹೇಗೆ ತಾನೇ ಆಳಲು ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳಯ್ಯ. ಕೃಷ್ಣ, ಸುಮ್ಮನೆ ನಮ್ಮನ್ನು ಕಾಡಬೇಡ. ಈ ಸಂಧಿಯು ನಮಗೊಪ್ಪದು, ನನಗೊಪ್ಪದು. ಆ ದುರ್ಯೋಧನನು ನಿನಗೆ ಒಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು ಏನು ಆ ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿ ಆಗಲಾರದು. ಹೇಳು ಕೃಷ್ಣ, ಏನು ಆ ದುರ್ಯೋಧನನ ಸಂದೇಶ? ಭೀಮಸೇನ, ನೀನು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳದ ಹೊರತು ನಿನಗೆ ಆ ಪ್ರಿಯವಾದ ಸಂದೇಶವನ್ನು ತಿಳಿಸುವುದಿಲ್ಲ. ನಿಂತಿದ್ದಲ್ಲಿಯೇ ಹೇಳಿಬಿಡು. ಹೇಳುವುದಿಲ್ಲ. ನೀನು ಕುಳಿತುಕೊಳ್ಳದ ಹೊರತು ಹೇಳುವುದೇ ಇಲ್ಲ. ಪರಿಹಾಸಬೇಕೆ ಕೃಷ್ಣ? ಪರಿಹಾಸವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ಅಷ್ಟೊಂದು ಭಯವಾಗುವುದು. ಇದು ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವನು. ಕೋಪಿಸಿಕೊಳ್ಳುವುದಲ್ಲ ತಾನೇ? ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಭೀಮಸೇನ, ಎಲ್ಲಯ್ಯ ಬುಡಯ್ಯ ಈ ಗದೆಯನ್ನು. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದುಕೋ. ಆಜ್ಞೆ ಮಾಧವ. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ.
ನಾನು ಹೇಳಿದಂತೆ ಕೇಳುವೆ ತಾನೇ? ನಿನ್ನ ಆಜ್ಞೆಯನ್ನು ನಾನು ಎಂದಾದರೂ ಮೀರಿರುವೆನೆ ಅಣ್ಣ. ತಂಗಿ, ಹಾಗಾದರೆ ಈ ಹಗ್ಗವನ್ನು ತೆಗೆದುಕೋ. ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಪರಿಹಾಸ್ಯ ಮಾಡುತ್ತಿರುವೆ ಏನಣ್ಣ? ಪರಿಹಾಸವಲ್ಲ ತಂಗಿ, ನೀನು ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ಬಹಳ ನಿಪುಣಿಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೆಂದು ಹೇಳಿದನಷ್ಟೇ. ಆ ಭೀಮಸೇನ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ನಿಮ್ಮ ಅಣ್ಣನೇ ಹೇಳಿದಂತೆ ಈ ನನ್ನ ಕೈಗಳನ್ನು ಬಂಧಿಸು. ಈಗ ನಿರ್ಭಯವಾಯಿ. ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಪರಮಾತ್ಮ, ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸದ ಕೆಲಸ ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಪ್ರಯತ್ನಿಸಿದರೆ ಯಾರು ಯಾರು ದುರಾತ್ಮರು? ಈ ನೀಚ ಕೃತ್ಯದಿಂದ ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನವನ್ನು ಪಡಿಸಿದರೆ ಯಾರು ಯಾರು? ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ಘಂಟಾಘೋಷವಾಗಿ ಹೇಳಿಬಿಟ್ಟನು. ಪರಮಾತ್ಮ, ಹಾಗಾದರೆ ಈ ಸಂದೇಶಕ್ಕಾಗಿ ಉಳಿದಿರುವ ಒಂದೇ ಉತ್ತರ, ಅದು ಯುದ್ಧ. ಆ ಯುದ್ಧದಲ್ಲಿ ನಮ್ಮನ್ನೆಲ್ಲ ಕಾಪಾಡುವ ಭಾರವು ನಿನ್ನದೂ ದೇವ. ಯಾರಾದರೂ ನನ್ನ ಕೈಗಳನ್ನು ಬಿಡಿಸಿ. ಧನಂಜಯ, ಪರಮಾತ್ಮ, ನೀವ್ಯಾರು ಬಿಡಿಸುವುದಿಲ್ಲವೇ? ಎಲ್ಲ ಎಲ್ಲ ನನ್ನ ಕತೆ ನಾನೇ ಬಿಡಿಸಿಕೊಳ್ಳುವನು. ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಮೋಡ ಗುಡಗಿ ಗುಡಗಿ ಚದುರಲಿ ಈ ಭೂಮಿ ನಡಗಿ ನಡಗಿ ದೊರೆಯಲಿ ರಭಸದಲ್ಲಿ ಸಪ್ತ ಸಾಧ ಯಾರಿಗಡೆಯಲಿ ಮೋಡ ಗುಡಗಿ ಗುಡಗಿ ಚದುರಲಿ ಈ ಭೂಮಿ ನಡಗಿ ನಡಗಿ ರಭಸದಲ್ಲಿ ಸಪ್ತ ಸಾಗರಗಳು ಯಾರಿಗಡೆಯಲಿ ಕುರುವರ ಶಿರವಂ ಕಡಿಯದ ಬಿಡನು ಕುರುವರ ಶಿರವಂ ಕಡಿಯದ ಬಿಡನು ಧರವಿದಂತೆಯಲ್ಲಿ ಮುಳೆಗೆ ಪ್ರವಿಜಯವ ಧರವಿದಂತೆಯಲ್ಲಿ ಮುಳೆಗೆ ಪ್ರವಿಜಯ ಕುರುಕುಲವ ಕಡಿದಿಡುವೆ ಕುರುಕುಲವ ಕಡಿದಿಡುವೆ ದುರುಳ ಕೌರವನ ಪರಿಭಾರಿಯುವುದರಲ್ಲಿ ದುರುಳ ಕೌರವನ ಪರಿಭಾರಿಯುವುದರಲ್ಲಿ ಕಾರ್ವಾಡ ಗುಡಗಿ ಗುಡಗಿ ಚದುರು ಈ ಭೂಮಿ ನಡಗಿ ನಡಗಿ ದೊರೆಯ ಮುಕ್ತ ರಭಸದಲ್ಲಿ ಸಪ್ತ ಸಾಗರಗಳು ಬಾರಿಗಳೇ. ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ವಾಯುದೇವನ ಅಂಶದಲ್ಲಿ ಜನಿಸಿದೆ ನಿಜವಾದರೆ ವೀರ ಮಾತೆಯಾದ ಕುಂತಿದೇವಿಯ ಕನ್ಯಾಪಾನ ಮಾಡಿದೆ ಸಹಜವಾದರೆ ನಾಳೆ ನಡೆಯುವ ಭಯಂಕರ ಸಂಭ್ರಮ ಕ್ಷೇತ್ರದಲ್ಲಿ ಆ ಕೌರವರ 99 ಮಂದಿ ಸಹೋದರರನ್ನು ಭಸ್ಮ ಮಾಡಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ದುರ್ಯೋಧನನ ತೊಡೆಯನ್ನು ತುಂಡು ತುಂಡಾಗಿ ಮಾಡಿ ಅವನ ರಾಜ ಕಿರೀಟವನ್ನು ಕಿತ್ತು ಬಿಸಾಡಿ ಈ ನನ್ನ ಎಡಗಾಲಿನಿಂದ ಒದ್ದು 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 ಅವನ ತಮ್ಮನಾದ ದುಶ್ವಾಸನ ಒಡಲನ್ನು ಬಗೆದು ಅವನ ಬಿಸಿ ರಕ್ತದಿಂದ ಪಾಂಚಾಲಿಯ ಮುಡಿಯನ್ನು ಕಟ್ಟಿಸುತ್ತೇನೆ. ಒಂದು ವೇಳೆ ನನ್ನ ಪ್ರತಿಜ್ಞೆಗೆ ಭಂಗವಾದರೆ ಅತಿ ಭಯಂಕರವಾದ ನರಕವನ್ನೇ ಸಂಭವಿಸಲಿ. ಕೃಷ್ಣ, ಇದೋ ನಿನ್ನ ಪ್ರಾಣದ ಸಾಕ್ಷಿ.